Hello my YouTube family, welcome back to my YouTube channel. So ತುಂಬ ದಿನ ಆಯಿತು ನಾನು ಡೇ ಇನ್ ಮೈ ಲೈಫ್ ಮಾಡಿ. ತುಂಬಾ ದಿನ ಆಯಿತು. ನಂಗೆ ಡೇ ಇನ್ ಮೈ ಲೈಫ್ ಈಸ್ ಮೈ ಜಾನರ್ ಆಫ್ ಯೂಟ್ಯೂಬ್ ಚಾನಲ್. ಇಟ್ಸ್ ಲೈಕ್ ರಿಲ್ಯಾಕ್ಸಿಂಗ್, ಕಾಮ್. ಸೊ ದ್ಯಾಟ್ ಈಸ್ ಮೈ ಜಾನರ್ ಆ್ಯಕ್ಚುಲಿ. ಈ ಕಾಮಿಡಿ ವ್ಲಾಗ್ಸ್ ಎಲ್ಲ ಸುಮ್ಮನೆ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಮಾಡ್ತೀನಿ ಅಷ್ಟೇ, ನಾನು ಅದು ಬಿಟ್ಟರೆ ಏನೇನಿಲ್ಲ. ಸೊ ದಿಸ್ ಇಸ್ ಮೈ ಕೈಂಡ್ ಆಫ್ ವಿಡಿಯೋಸ್. ಇವತ್ತೇನೆಂದರೆ ನಂಗೆ ಸ್ವಲ್ಪ ಲೋ ಫೀಲ್ ಆಗ್ತಾಯಿತ್ತು. ಐ ಸ್ಟಾರ್ಟೆಡ್ ಫೀಲಿಂಗ್ ವೆರಿ ಲೋ ಇನ್ ಎನರ್ಜಿ. ಸೊ ಇವತ್ತು ನಾನು ಮನೆ ಕ್ಲೀನ್ ಮಾಡೋಣ, ಸ್ವಲ್ಪ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮೌನದ ಮಾತು ಎಪಿಸೋಡ್ ಕಂಟಿನ್ಯೂ ಮಾಡೋಣ ಸೀರೀಸ್ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಂದೊಂದು ಇದು ನಮ್ಮ ಮನೇಲಿ ಇದೊಂದು ರ್ಯಾಕ್ ಇದೆ. ಸೊ ನಾನು ನನ್ನ ತಂಗಿ ಎರಡೆಲ್ಲ ಮೇಕಪ್, ಇದು ಫುಲ್ ಮೇಕಪ್ ಸ್ಕಿನ್ ಕೇರ್ ಇದೆ ಇದರಲ್ಲಿ. ಸೊ ಇದನ್ನ ಇವತ್ತು ರಿಅರೇಂಜ್ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ತುಂಬ ಮೆಸ್ ಆಗೋಗಿದೆ. ಸೊ ಐ ಥಾಟ್ ಆಫ್ ಆರ್ಗನೈಸಿಂಗ್ ಇಟ್. ಸೊ ಕಮ್ ವಿತ್ ಮಿ, ಲೆಟ್ಸ್ ಆರ್ಗನೈಸ್. ಹಲೋ ಎವ್ರಿವನ್ ಅಗೇನ್. ನಾನು ಈ ಮೌನದ ಮಾತು ಸೀರೀಸ್ ತುಂಬ ದಿನ ಆಯಿತು ಹಾಕಿ. ಈ ಸೀರೀಸ್ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಗೊತ್ತಿಲ್ಲ, ಆ್ಯಂಡ್ ಈ ಸೀರೀಸ್ಗೆ ಇದೇ ಹೆಸರು ಇಡಬೇಕು ಅಂತ ಯಾಕೆ ಅಂದ್ಕೊಂಡೆ ಗೊತ್ತಿಲ್ಲ. ಬಟ್ ಒಂದಂತೂ ಗೊತ್ತು, ಈ ಮೌನ ಅನ್ನೋದ್ರಲ್ಲಿ ಏನೋ ಬ್ಯೂಟಿ ಇದೆ, ಏನೋ ಪೀಸ್ ಇದೆ. ಕೆಲವೊಂದು ಸತಿ ಮಾತು ಹೇಳೋಕ್ಕಾಗದೇ ಇರೋದು ಮೌನ ಹೇಳುತ್ತೆ. ಮೌನ ಮನಸ್ಸನ್ನು ತಿಳಿ ಮಾಡುತ್ತೆ ಅಂತ ಅನಿಸುತ್ತೆ. ನನಗೇನು ಅನಿಸುತ್ತೆ ಅಂದರೆ, ಎಲ್ಲವೂ ಮಾತಿಂದನೇ ಹೇಳಬೇಕಂತೇನಿಲ್ಲ, ಮೌನದಿಂದಲೂ ಹೇಳ್ಬೋದು. ಅರ್ಥ ಮಾಡ್ಕೊಳ್ಳೋರು ಬೇಕಷ್ಟೇ. ಅರ್ಥ ಮಾಡ್ಕೊಳ್ಳೋರು ನಿಮ್ಮ ಮೌನನೂ ಅರ್ಥ ಮಾಡ್ಕೋತಾರೆ. Finally I did it. It's all organized. Here is a skincare. This full skincare ಇಟ್ಟಿದ್ದೀನಿ, ಇಲ್ಲಿ ಫುಲ್ ಕಾಸ್ಮೆಟಿಕ್ಸ್ ಇಟ್ಟಿದ್ದೀನಿ, ಇಲ್ಲಿ ಫುಲ್ ಹೇರ್ ಆಕ್ಸೆಸರೀಸ್ ಇಟ್ಟಿದ್ದೀನಿ, ಆ್ಯಂಡ್ ಲಾಸ್ಟ್ಲಿ ಇಟ್ಸ್ ಮಿಸ್ಸೆಲೇನಿಯಸ್ ಸೆಕ್ಷನ್. ಇಲ್ಲಿ it comes everything, like everything. So yeah, I did it. So now I have to take shower. Hair kuda oil agide, oil hakidini. So now I have to take shower and I'll be back soon. Yes, just now snana aitu. My hair is totally wet. Yeah, so ivaga nanu one funny thing toorsini which I'm facing. Okay, before that I want to show you my new tumbler. It actually ತುಂಬಾ ನನಗೆ ಯೂಸ್ಫುಲ್ ಆಗಿದೆ, ಬಿಕಾಸ್ ಇನ್ ಟೇಕಿಂಗ್ ದ ಪ್ರಾಪರ್ ಅಮೌಂಟ್ ಆಫ್ ವಾಟರ್ ಆಫ್ಟರ್ ಬೈಯಿಂಗ್ ದಿಸ್. ಆ್ಯಕ್ಚುಲಿ ಐ ಬಾಟ್ ದಿಸ್ ಫ್ರಮ್ ಮೀಶೋದಲ್ಲಿ ತೊಗೊಂಡಿದ್ದು ನಾನಿದು. ಇಟ್ ಕಾಸ್ಟೆಡ್ ಮೀ 800 ಸಮಥಿಂಗ್. ಇವಾಗ ಆಫರ್ ಇದೆ ಇದ್ರ ಮೇಲೆ, 700 ಸಿಗ್ತಾ ಇದೆ ಇದು. ಐ ವಿಲ್ ಪುಟ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ಬೈ. ಇಟ್ ಕಮ್ಸ್ ಇನ್ ಡಿಫ್ರೆಂಟ್ ವೆರೈಟಿ ಆಫ್ ಕಲರ್ಸ್. ಯಾ, ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಇನ್ಸೈಡ್ ಸ್ಟೀಲ್. Good. So yeah, the funny thing is, I'm facing with my hair is, ಈಗ ನನ್ನ ಹೇರ್ ಇವಾಗ ವೆಟ್ಟಿದೆ ಅಲ್ವಾ, ಆ್ಯಂಡ್ ನನ್ನ ಹೇರ್ ಕರ್ಲಿ ಹೇರ್. ಇಟ್ಸ್ ನಾಟ್ ಅಟ್ ಆಲ್ ಸ್ಟ್ರೈಟ್ ಹೇರ್. ಲುಕ್ at me. If I comb it like this, it won't stand like that. ನಿಂತ್ಕೊಳ್ಳೋದೇ ಇಲ್ಲ ಅದು. ಹೀಗೆ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ಲೈಕ್ ಹೀಗೂ ಕೂರ್ತಾ ಇಲ್ಲ. ಇಟ್ಸ್ ಸೋ ಹಾರ್ಡ್. ಲೈಕ್ ನೀಟಾಗಿ ಕುತ್ಕೊತಲ್ಲ ಅದು. ನಂಗೆ ಮತ್ತೆ ನಾನು ಹೇರ್ ಕಟ್ ಮಾಡಿಬಿಡೋಣ ಫುಲ್ ಶಾರ್ಟ್ ಆಗಿ ಅನಿಸ್ತಿದೆ. ಕರ್ಲಿ ಹೇರ್ ಬಾಯ್ಸ್, ನೌ ಐ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಐ ಲಿಟ್ಲಿ ಗೆಟ್ ಯು. ಯಾ, ಸೊ ದಿಸ್ ಇಸ್ ದ ಓನ್ಲಿ ಹೇರ್ ಸ್ಟೈಲ್ ದಟ್ ಐ ಕ್ಯಾನ್ ಡೂ ನೌ. ಆ್ಯಂಡ್ ವೆಟ್ ಹೇರ್ ಇವಾಗ ನಾನು ಹೇಗೆ ಕೂರಿಸ್ತೀನಿ ಅದೇ ಥರ. ಮತ್ತು ಆಮೇಲೆ ಡ್ರೈ ಆದಮೇಲೆ ನಾನು ಏನೇ ತಿಪ್ಪಲ್ಲಾಗ ಹಾಕಿದ್ರೂ ಸರಿಯಾಗಲ್ಲ. ಸೊ ದಿಸ್ ಇಸ್ ವಾಟ್ ಐ ಆಮ್ ಫೇಸಿಂಗ್ ನಾವು. ಬಟ್ ಐ ಕೈಂಡ್ ಆಫ್ ಲುಕ್ ಗುಡ್. ಇದಿಷ್ಟ ಆಗ್ತದೆ. ಐ ಆಮ್ ಲುಕಿಂಗ್ ವೆರಿ ಗುಡ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಯಾ, ಐ ಆಮ್ ಲೈಕಿಂಗ್ ದಿಸ್ ಹೇರ್ ಸ್ಟೈಲ್ ನಾವು. ಸೊ ನಾವು ಲೆಟ್ಸ್ ಡೂ ಮೈ ಸ್ಕಿನ್ ಕೇರ್.
ಸ್ಕಿನ್ ಕೇರ್ ಎಲ್ಲ ಮುಗಿದ್ಮೇಲೆ ಊಟ ಮಾಡಿಕೊಂಡು ನಾನು ಅವನು ಯಾವ್ದಾದ್ರು ಒಂದು ಒಳ್ಳೆ ಮೂವಿ ನೋಡೋಣ, ರಿಲ್ಯಾಕ್ಸಿಂಗ್ ಫೀಲ್ ಗುಡ್ ಮೂವಿ ನೋಡೋಣ ಅಂತ ಕೂತ್ಕೊಂಡ್ವಿ. ಯೂಶ್ವಲಿ ನಾವು ಮೂವಿ ಏನಾದ್ರು ನೋಡ್ಬೇಕು ಅಂದ್ಕೊಂಡ್ರೆ ಮೂವಿ ನೋಡೋಕ್ಕಿಂತ ಹೆಚ್ಚಾಗಿ ಆ ಮೂವಿ ಹುಡ್ಕೋದ್ರಲ್ಲೇ ನಾವು ಅರ್ಧ ಗಂಟೆ ಕಳೆದಿರ್ತೀವಿ. ಬಟ್ ಫೈನಲಿ ವಿ ಗಾಟ್ ಅ ಗುಡ್ ಮೂವಿ ಆ್ಯಂಡ್ ವಿ ವಾಚ್ಡ್ ಇಟ್. ಮೂವಿ ನೋಡಿ ಆದಮೇಲೆ ಇಟ್ ವಾಸ್ ಮೈ ಆಫ್ಟರ್ನೂನ್ ನ್ಯಾಪ್ ಟೈಮ್, ಸೊ ಐ ಸ್ಲೆಪ್ಟ್ ಫಾರ್ ಅ ವೈಲ್. ಓಕೆ ಗೈಸ್, ಆಫ್ಟರ್ನೂನ್ ನ್ಯಾಪಿಂದ ಈಗ ತಾನೇ ಇದ್ದೆ. ಮುಂಚೆ ಮಲಗೋ ಅಭ್ಯಾಸನೇ ಇರಲಿಲ್ಲ ನಂಗೆ. ಆಫ್ಟರ್ನೂನ್ ನಂಗೆ ಎಷ್ಟು ನಿದ್ದೆ ಬಂದು ಐ ಯೂಸ್ ಟು ಕಂಟ್ರೋಲ್, ಅದು ಅಭ್ಯಾಸ ಆಗಬಾರ್ದು, ಅದು ರೊಟೀನ್ ಆಗಬಾರ್ದು ಅಂತ. ಬಟ್ ನಾವು ಆಫ್ಟರ್ ದಿಸ್ ಇನ್ಸಿಡೆಂಟ್ ನಾನು ಮಧ್ಯಾಹ್ನ ಮಲಗೋದು ಕಲ್ತ್ಬಿಟ್ಟೆ. ಬಿಕಾಸ್ ಆ್ಯಸ್ ಡಾಕ್ಟರ್ ಸೆಡ್ ಮೀ, ಸ್ಲೀಪ್ ಈಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಮೀ ರೈಟ್ ನಾವು. ಸೊ ಐ ಜಸ್ಟ್ ಸ್ಲೀಪ್. ಮತ್ತಿನ್ನೇನು ಮಾಡಿ ಮನೇಲಿ. ಸೊ ಇಟ್ಸ್ ವೆರಿ ರಿಲ್ಯಾಕ್ಸಿಂಗ್ ಆ್ಯಕ್ಚುಲಿ ಆಫ್ಟರ್ ಸ್ಲೀಪಿಂಗ್. Now I just choose to be silent and quiet. I just want to be quiet. I like evenings, as I always say. I like evenings because the sunset, the golden hour. I love sunsets and this time. So ಈ ಟೈಮಲ್ಲಿ ನಾನು ಆಲ್ಮೋಸ್ಟ್ ನಾನು ಸೈಲೆಂಟಾಗಿ ಇವಾಗ ಈ ಕ್ಷಣ ನಾನು ತುಂಬ ಸೈಲೆಂಟಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಇಟ್ಸ್ ಮೈ ಟೈಮ್. ಸೊ ಕತೆಗಳೇ ನಾವ ಅಥವಾ ಕತೆಗಳಲ್ಲಿ ನಾವ, ಸಮುದ್ರದ ಒಂದು ಅಲೆ ನಾವ ಅಥವಾ ಅಲೆಗಳೇ ನಾವ, ಹಾಡಲ್ಲಿ ಭಾವನೆಗಳ ಅಥವಾ ಭಾವನೆಯೇ ಹಾಡ, ಕನಸಿನಲ್ಲಿ ಆಸೆಗಳ ಅಥವಾ ನಮ್ಮ ಆಸೆಗಳೇ ಕನಸು, ಯೋಚನೆಗಳಿಂದ ಬೇಜಾರ ಅಥವಾ ಬೇಜಾರಿನಿಂದಲೇ ಯೋಚನೆಗಳ, ಪ್ರಶ್ನೆಗಳಿಂದ ಬದುಕ ಅಥವಾ ಬದುಕೇ ಒಂದು ಪ್ರಶ್ನೆಯ.